ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ಆಫ್ಟರ್ ಎ ಲಾಂಗ್ ಟೈಮ್ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತಾ ಇದ್ದೀನಿ. ನಾನು ಈಗ ಇಲ್ಲಿ ಯು ಕೆಯಲ್ಲಿರುವಂತಹ B&Q ಒಂದು ರೀಟೇಲ್ ಶಾಪಿಂಗ್ ಮಾರ್ಕೆಟ್ ಬಗ್ಗೆ ನಿಮಗೆ ಒಂದು ಶಾಪ್ ಅದರ ಬಗ್ಗೆ ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತು ಸಂಜೆ ಹೀಗೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಾಗ ನನಗೆ ಫಸ್ಟ್ ನೆನಪು ಬಂದಿದ್ದು B&Q. ಒಂದ್ಸಲ ಹೋಗಿ ಟ್ರೈ ಮಾಡೋಣ, ಯಾಕಂತ ಹೇಳಿದ್ರೆ ಅಲ್ಲಿ ಏನೇನಿದೆ ಅಂತ ನನಗೆ ಗೊತ್ತಿದ್ದಿಲ್ಲ. ಫಸ್ಟ್ ಟೈಮ್ ನಾನು ಇಲ್ಲಿ ವಿಸಿಟ್ ಮಾಡ್ತಾ ಇರೋದು. ಇಲ್ಲಿ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ನಿಮಗೆ ಮನೆಗೆ ಬೇಕಾಗಿರುವ ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇದಾವೆ. ಇವನು ನೀವು ಬೇಕಾಗುವಂತಹ ಮಿಷನರೀಸ್ಗಳು, ಲೈಕ್ ನಮಗೆ ವ್ಯಾಕ್ಯೂಮ್ ಕ್ಲೀನರ್ ಬೇಕಾಗುತ್ತೆ, ಇಲ್ಲಾಂದರೆ ಲಾನ್ ಕ್ಲೀನ್ ಮಾಡ್ಲಿಕ್ಕೆ ಬೇಕಾಗುತ್ತೆ, ಕೆಲವರಿಗೆ ಲ್ಯಾಂಡಲ್ಲಿ ಏನಾದರೂ ಕೆಲಸ ಮಾಡ್ಲಿಕ್ಕೆ ಬೇಕಾಗತ್ತೆ. ಪ್ರತಿಯೊಂದು ಕೂಡ A to Z ನಿಮಗೆ ಈ ಶಾಪಲ್ಲಿ ಅವೈಲೇಬಲ್ ಇರುತ್ತೆ. ಯಾರಾದರೂ UK ಅಲ್ಲಿದ್ದು ನೀವು ಗಾರ್ಡನಿಂಗು ಅಥವಾ ಏನಾದರೂ ಲ್ಯಾಂಡ್ ಪರ್ಚೇಸ್ ಮಾಡಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಪ್ರೈಸ್ ಕೂಡ ತುಂಬ ರೀಸನೇಬಲ್ ಆಗಿ ಸಿಗ್ತಾ ಇತ್ತು. ಪ್ರತಿಯೊಂದರಲ್ಲೂ ಕೂಡ ವೆರೈಟೀಸ್ ಇಟ್ಟಿದ್ರು, ಒಂದೇ ಥರದ್ದಲ್ಲ, ಒಂದೇ ತೊಗೊಂಡು ಬರಬೇಕು ಅಂತ ಏನಿಲ್ಲ. ಇಲ್ಲಿ ಪ್ರತಿಯೊಂದು ಕೂಡ ವೆರೈಟೀಸನ್ನು ಇಟ್ಟಿದ್ರು. ಹಾಗೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದು ನಾನು ಫ್ಲವರ್ ಸೀಡ್ಸು. ನನಗಿದು ಎಲ್ಲ ಕಡೆ ನಾನು ಇದನ್ನು ಕಲೆಕ್ಟ್ ಮಾಡ್ತೀನಿ ತೊಗೊಂಡು ಹೋಗಲಿಕ್ಕೆ ಇಂಡಿಯಾಕ್ಕೆ. ಇಲ್ಲಿ ಎಲ್ಲವನ್ನು ಕೂಡ ಸೆಕ್ಷನ್ ಮಾಡಿ ABCD ಅಂತ ಸೆಕ್ಷನ್ ಮಾಡಿ ಹಾಕಿಟ್ಟಿರ್ತಾರೆ. ನಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ತುಂಬ ಅಂದರೆ ತುಂಬ ಇಟ್ಟಿದ್ದಾರೆ ಥಿಂಗ್ಸ್ಗಳು. ಇದು ನೋಡಿ, ನಮಗೆ ವಾಲ್ಗೆ ಹಾಕುವಂತಹ ಪ್ರತಿಯೊಂದು ವಾಲ್ ಪೀಸಸ್ಗಳು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಮೆಟಲ್ದು ಕೂಡ ಇದ್ವು, ವುಡ್ ಕೂಡ ಇದ್ವು. ಹಾಗೆ ಪಕ್ಕದಲ್ಲಿ ನಾವು ಸೀಟ್ ಔಟ್ಗಳಲ್ಲಿ ಅಥವಾ ಒಳಗಡೆ ಮನೆ ಒಳಗೆ ಹಾಕುವಂಥ ಹ್ಯಾಂಗಿಂಗ್ಸ್ಗಳು, ಅದು ಕೂಡ ಅದರಲ್ಲೂ ತುಂಬ ಕಲೆಕ್ಷನ್ಸ್ ಇದ್ವು. ಹಾಗೆ ಇಲ್ಲಿ ನೀವು ನೋಡ್ಬೋದು, ಯಾರಿಗಾದರೂ ಈ ಥರ ತುಂಬ ಇಷ್ಟ ಆಗುತ್ತೆ ಇಡ್ಲಿಕ್ಕೆ. ಈವನ್ ನಾವು ಗಾರ್ಡನಲ್ಲಿ ಇಡ್ತೀವಿ, ಕೆಲವೊಂದ್ಸಲ ಮನೆ ಒಳಗಿರ್ತೀವಿ, ಆದರೆ ಗಾರ್ಡನಲ್ಲಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತವೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಮೆಟಲಿಂದ ನೋಡ್ತಾ ಇರೋದು. ಈಗ ಕೆಲವೊಂದು ವುಡ್ಡಲ್ಲೂ ಕೂಡ ಅವೈಲೇಬಲ್ ಇದ್ವು. ಹಾಗೆ ನಿಮಗೆ ಏನಾದರೂ ಲಾನ್ ಇದ್ದರೆ, ಗಾರ್ಡನಿಂಗ್ ಏನಾದರೂ ಮಾಡಲಿಕ್ಕೆ ಇಷ್ಟ ಇದ್ದರೆ, ಅಂದರೆ ಕೆಲವೊಬ್ರು ಲ್ಯಾಂಡನ್ನು ಕೂಡ ಇಲ್ಲಿ ಪರ್ಚೇಸ್ ಮಾಡಿರ್ತಾರೆ, ಅವರಿಗೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಎಲ್ಲ ಬೇಕಾಗುವಂಥ ಟೂಲ್ಸ್ಗಳು ಇಲ್ಲಿ ಅವೈಲೇಬಲ್ ಇದ್ದಾವೆ. ಯಾರಾದರೂ UK ಅಲ್ಲಿ ಇದ್ದು ಏನಾದರೂ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಇಲ್ಲಿ ಬಂದುಬಿಟ್ಟು ಪರ್ಚೇಸ್ ಮಾಡ್ಬೋದು. ಪ್ರೈಸ್ ಕೂಡ ರೀಸನೇಬಲ್ ಆಗಿದೆ. ಹಾಗೆ ಇದು ನೀವು ನೋಡ್ತಾ ಇರುವಂಥದ್ದು ಗ್ರಿಲ್ ಸ್ಟ್ಯಾಂಡ್. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಒಂದಕ್ಕಿಂತ ಒಂದು ಕಲೆಕ್ಷನ್ಸು ತುಂಬ ಇಷ್ಟ ಆಗ್ತಾ ಇತ್ತು. ಇಲ್ಲಿ ಒಂದು ಸೋಫಾ ಸೆಟ್ಗಳಾಗಲಿ, ನಾವೇನಾದರೂ ಬೇರೆದು ಮನೆಗಳಿಗೆ ಏನೇನು ಸಾಮಾನು ಉಪಯೋಗಿಸ್ತೀವಲ್ಲ ಎಲ್ಲವನ್ನು ಕೂಡ ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಒಂದೇ ನಮಗೆ ಹೋಗಿ ಇದೇ ಚೂಸ್ ಮಾಡಿ ಇದೇ ತರಬೇಕು ಅಂತ ಏನಿಲ್ಲ. ಪ್ರತಿಯೊಂದಕ್ಕೂ ಡಿಫ್ರೆಂಟ್ ನಮಗೆ ಅದರಲ್ಲೇ ವೆರೈಟೀಸ್ ಸಿಗ್ತಾ ಇದ್ವು. ಇದು ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಿಮಗೆ ಕಾಣಿಸ್ತಾ ಇರೋದು ರಿಯಲ್ ಫೈರ್ ಅಲ್ಲ, ಅದನ್ನು ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂದರೆ ಅದು ನಾವು ಎಲೆಕ್ಟ್ರಿಸಿಟಿ ಅಂದರೆ ನಾವು ಸ್ವಿಚ್ ಹಾಕಿದಾಗ ಈ ರೀತಿ ಬರೋ ಹಾಗೆ ಅವರು ಎಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಎಲ್ಲ ಆಫೀಸ್ ಸ್ಟ್ಯಾಂಡ್ಗಳಾಗಲಿ, ಆಫೀಸ್ ಚೇರ್ಗಳಾಗಲಿ, ಡ್ರಾರ್ಗಳಾಗಲಿ, ಕಬೋರ್ಡ್ಗಳಾಗಲಿ, ಎಲ್ಲವೂ ಕೂಡ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದ್ದಾವೆ. ಯಾರಾದರೂ ಇಲ್ಲಿ ಮನೆ ಮಾಡೋರಿಗೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಅವರ ಮನೆಗೆ ಸೆಟ್ ಆಗೋ ರೀತಿಯಲ್ಲಿ ಕಲರ್ಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದ್ದಾವೆ. ನಾವು ಎಲ್ಲವನ್ನು ಕೂಡ ಒಂದ್ಸಲ ನೋಡ್ತಾ ಇದ್ವಿ, ಯಾಕಂದರೆ ನಾವು ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿದ್ದು. ಇದು ಕೇಳಿದ್ವಿ, ಆದರೆ ಯಾವಾಗಲೂ ಹೋಗಿದ್ದಿಲ್ಲ. ಇವಾಗ ಎಲ್ಲ ಹೊರಗಡೆ ಬಂದಾಗ ಹೋಗಿ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು ಬಂದ್ವಿ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಹಾಗೆ ಒಂದು ಫ್ಯಾನ್ ಪರ್ಚೇಸ್ ಮಾಡೋಣ ಅಂತ ಹೋದ್ವಿ, ಆದರೆ ಒಬ್ಬರು ಬಂದು ನಮಗೆ ಸಜೆಸ್ಟ್ ಮಾಡಿದ್ರು ಫ್ಯಾನನ್ನು ತೊಗೊಬೇಡಿ, ಯಾಕೆಂದರೆ ತುಂಬ ಸೌಂಡ್ ಇದೆ ಅಂತ, ನಾಯ್ಸ್ ಬರುತ್ತೆ ಅಂತ ಹೇಳಿದ್ದಕ್ಕೆ ತೊಗೊಂಡಿಲ್ಲ ನಾವು. ಹಾಗೆ ಮನೆಗೆ ಬಳಕೆ ಆಗುವಂಥ ಸಣ್ಣ ನಾಟ್ ಎಲ್ಲ ಸಿಗಲ್ಲ ನಿಮಗಿಲ್ಲಿ. ನಾಟ್ ಆಲ್, ಲೈಕ್ ಸ್ಮಾಲ್ ವಿಮ್ ಆಗಲಿ, ಸರ್ಫ್ಗಳಾಗಲಿ ಅಂಥದ್ದೆಲ್ಲ ಇಟ್ಟಿದ್ರು. ಹಾಗೆ ನಾವು ಅಲ್ಲಿಂದನೇ ಸ್ವಲ್ಪ ಹೊರಗಡೆ ಬಂದ್ವಿ. ಅದ್ರ ಒಳಗೆ ಒಂದು ಸೆಷನ್ ಮಾಡಿಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ಗಾರ್ಡನಿಂಗ್ ಮಾಡಲಿಕ್ಕೆ ನಮಗೆ ಮೇನ್ ಬೇಕಾಗಿರುವಂಥದ್ದು ಫ್ಲವರ್ಸು, ಪ್ಲ್ಯಾಂಟ್ಸು, ಪಾಟ್ಸ್ಗಳು ಎಲ್ಲವೂ ಕೂಡ ಒಂದೇ ಒಂದು ಜಾಗದಲ್ಲಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದರೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡಿಬಿಟ್ಟು.
ಕಲೆಕ್ಷನ್ಸ್, ಫ್ಲವರ್ ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಾನು ಯು ಕೆಲಿ ಫಸ್ಟ್ ಟೈಮು, ಅಂದರೆ ನಾವು ಇರೋ ಪ್ಲೇಸಲ್ಲಿ ಫಸ್ಟ್ ಟೈಮ್ ಇಷ್ಟು ವೆರೈಟೀಸನ್ನು ಒಂದು ಕಡೆ ನೋಡಿದ್ದು. ಇವನು ಸ್ಟ್ರಾಬೆರೀಸ್ ಇದ್ದಾವೆ, ಹರ್ಬ್ಸ್ ಇದ್ದಾವೆ, ನಮ್ಮದು ಡೇರೆ ಗಿಡಗಳು, ಸೇವಂತಿಗೆ ಗಿಡಗಳು, ಕಲೆಕ್ಷನ್ಸ್ ಅಂತೂ, ಅದರ ಕಲರ್ಸ್ ಅಂತೂ ಹೇಳೋದಲ್ಲ. ಈಗ ನಿಮ್ಗೆ ತೋರಿಸ್ತಾ ಇರೋದು ಸೇವಂತಿಗೆ ಹೂವಿನ ಗಿಡ. ಒಂದು ಗಿಡಕ್ಕೆ 900, ಅಂದರೆ 9 ಪೌಂಡ್ಸ್ ಅಂದರೆ 930 ರುಪೀಸ್ ಹತ್ತತ್ರ ಆಗುತ್ತೆ ಇಂಡಿಯನ್ ಕರೆನ್ಸಿಯಲ್ಲಿ ಹೇಳೋದಾದರೆ. ಎಲ್ಲವೂ ಚೆನ್ನಾಗಿತ್ತು, ಹೆಲ್ದಿಯಾಗಿದ್ವು ಪ್ಲ್ಯಾಂಟ್ಗಳು ಕೂಡ ನೋಡಲಿಕ್ಕೂ. ನಾನು ಸ್ವಲ್ಪ ಆದಷ್ಟು ಬೇಗ ಸ್ವಲ್ಪ ವಿಡಿಯೋನ ಮಾಡ್ಕೊಳ್ಲಿಕ್ಕೆ ನೋಡ್ತಾ ಇದ್ದೆ. ಯಾಕೆ ಅಂತ ಹೇಳಿದರೆ ನಾವು ಹೋಗಿದ್ದು ಸ್ವಲ್ಪ ಲೇಟಾಗಿ, ಲೈಕ್ ನಾವು 7 o'clock ಅದು ಕ್ಲೋಸ್ ಆಗ್ತಾ ಇತ್ತು. ನಾವು 6:15 ಹೋಗಿದ್ವಿ. ಅವರು ಹೋದಾಗಲೇ ಎಲ್ಲರಿಗೂ ಹೇಳ್ತಾ ಇದ್ರು ಬೇಗ ಬೇಗ ಏನೇನು ಬೇಕು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಇದು ನೋಡಿ ಫುಲ್ಲು ಡೇರೆ ಕಲೆಕ್ಷನ್ಸು. ಡೇರೆ ಹೂವಲ್ಲಿ ಇಷ್ಟು ಕಲೆಕ್ಷನ್ಸ್, ಇಷ್ಟು ಕಲರ್ಸ್ ಇದ್ವು ಅಂತ ಹೇಳಿದ್ರೆ ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿದ್ದು ನಿಮಗೆ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಕಲರ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತೊಗೊಳ್ಬೇಕಂತ ತುಂಬ ಮನಸ್ಸಿತ್ತು. ಇದು ನೋಡಿ ಮತ್ತೊಂಥರ ಹೂವು, ಫುಲ್ಲು ಉದ್ದಕ್ಕೆ ಬಿಟ್ಟಿರುತ್ತೆ. ನಾನು ಇಂಡಿಯಾದಲ್ಲಿ ನೋಡಿಲ್ಲ ಇದನ್ನು. ಐ ಥಿಂಕ್ ಇರ್ಬೋದು, ಇಂಡಿಯಾದಲ್ಲೂ ಇರ್ಬೋದು, ಆದರೆ ನಾನು ಪರ್ಸ್ನಲ್ ಆಗಿ ನೋಡಿಲ್ಲ ಅದನ್ನು. ಇದು ಬೇರೆ ಥರ, ನಮ್ಮದು ಇಂಡಿಯಾದಲ್ಲಿದ್ದು ಈ ಹೂಗಳನ್ನು ನಾನು ನೋಡಿದ್ದೀನಿ, ಆದರೆ ಈ ಕಲರ್ ಡೇರೆನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ ಕಲರ್ ಡಬಲ್ ಕಲರಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ, ಮತ್ತು ಪ್ಲ್ಯಾಂಟ್ ಕೂಡ ಅಷ್ಟೇ ಹೆಲ್ದಿಯಾಗಿತ್ತು. ಈವನ್ ನಾನು ಪರ್ಚೇಸ್ ಮಾಡಬೇಕು ಅಂತಲೇ ಕೈಯಲ್ಲಿ ತೊಗೊಂಡೆ, ಆದರೆ ಹಸ್ಬೆಂಡು ಬೇಡ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ನಾವಿಬ್ಬರೂ ಮನೇಲಿ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಇಬ್ಬರು ಜಾಬಿಗೆ ಹೋಗೋದ್ರಿಂದ ಆ ಪ್ಲ್ಯಾಂಟ್ಗಳಿಗೆಲ್ಲ ನೋಡ್ಕೊಡ್ಲಿಕ್ಕೆಲ್ಲ ನಮ್ಮ ಹತ್ರ ಆಗೋದಿಲ್ಲ. ತಂದು ಅದು ಹಾಳಾದರೆ ನಮಗೆ ಮನಸ್ಸಿಗೆ ತುಂಬ ಬೇಜಾರಾಗತ್ತೆ. ಅದಕ್ಕೆ ಡಿಸೈಡ್ ಮಾಡಬೇಕು. ಮತ್ತೊಂದು ಸಲ ಹೋದರೆ ತೊಗೊಂಡು ಬಂದೆ ನಾನು. ಯಾಕಂದರೆ ನಾನು ಕೈಯಲ್ಲಿ ತೊಗೊಂಡಿದ್ದೆ ನನಗೆ ಬೇಕು ಅಂತಲೇ. ನಮ್ಗೆ ಮೇಂಟೈನ್ ಮಾಡೋಕ್ಕಾದರೆ ನಾವು ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಇದು ನಮಗೆ ಗಾರ್ಡನ್ ಕೂಡ ಇರೋದಿಲ್ಲ. ಇಲ್ಲಿ ಇರೋದು ನಾವು ಫ್ಲ್ಯಾಟ್ಗಳಲ್ಲಿ, ನಮಗೆ ಹೊರಗಡೆ ಗಾರ್ಡನ್ ಇದ್ದರೆ ತೊಗೊಂಡು ಹೋಗ್ಬಿಟ್ಟು ಹಾಕ್ಬೋದು. ಆದರೆ ಇಲ್ಲಿ ಇರೋದಿಲ್ಲ ಅಲ್ಲ, ಮನೆಯಲ್ಲೇ ಅದನ್ನು ನೋಡ್ಕೊಬೇಕಾಗತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ಮನೆಯಲ್ಲೇ ಮಾಡಲಿಕ್ಕೆಲ್ಲನ. ಹಾಗೆ ಎಲ್ಲ ವೆರೈಟೀಸನ್ನು ನಿಮಗೆ ನಾನು ಸ್ವಲ್ಪ ಕವರ್ ಮಾಡಿ ತೋರಿಸ್ಲಿಕ್ಕೆ ನೋಡ್ತಾ ಇದ್ದೀನಿ. ಈ ಹೂವದ್ರಲ್ಲೂ ಇದು ಹೂವು ಎಷ್ಟು ಕಲರ್ಸ್ ಇದ್ವು ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಕಲರ್ಸ್ ಇದ್ದಾವೆ ಅಂತ ಹೇಳಿಬಿಟ್ಟು. ತುಂಬ ರೇರ್ ಫ್ಲವರ್ಸನ್ನು ನಾನು ಇಲ್ಲಿ ನೋಡಿದೆ. ನಾನು ಜಾಸ್ತಿಯಾಗಿ ಇಷ್ಟಪಡ್ತೀನಿ. ನಮ್ಮ ಮನೆಯಲ್ಲೂ ಹಾಕ್ತಾರೆ, ನಮ್ಮ ಅತ್ತೆ ಮನೆಯಲ್ಲೂ ಕೂಡ ತುಂಬ ಹಾಕ್ತಾರೆ. ಆದರೆ ನಾನು ಪರ್ಸ್ನಲ್ ಆಗಿ ಮಾಡಬೇಕು ಅಂತ ಇಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅದು ಡಿಫಿಕಲ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ನಮಗೆ ಗಾರ್ಡನ್ ಎಲ್ಲ ಕೊಡೋದಿಲ್ಲ. ಲೈಕ್ ನಮಗೆ ಫ್ಲ್ಯಾಟ್ ಅಂತ ಹೇಳಿದ್ರೆ ಒಂದು ಫ್ಲ್ಯಾಟ್ ಕೊಟ್ಟಿರ್ತಾರೆ, ನಾವು ಫ್ಲ್ಯಾಟಲ್ಲಿ ಇರ್ತೀವಿ. ಅದರಿಂದ ಇದನ್ನು ಮಾಡಲಿಕ್ಕೆ, ಗಾರ್ಡನಿಂಗ್ ಮಾಡಲಿಕ್ಕೆ ನನಗೆ ಆಗೋದಿಲ್ಲ. ಇಲ್ಲಿ ಊರಲ್ಲಿ ಇದ್ದಿದ್ರೆ ಇಷ್ಟು ತೊಗೊಂಡು ಹೋಗ್ಬೋದಿತ್ತೇನೋ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಬೇಕು ನೆಕ್ಸ್ಟ್ ಟೈಮ್ ನಾನು ಹೋಗಬೇಕಾದ್ರೆ ಇದು ಈ ಹೂವಿಂದ ಏನಾದರೂ ಸೀಡ್ಸ್ಗಳು ಒಳಗಡೆ ಅವೈಲೇಬಲ್ ಇದ್ದಾವೆ, ತೋರಿಸಿದ್ನಲ್ಲ ಅಲ್ಲಿಂದ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮು ನಾನು ಟ್ರೈ ಮಾಡಿದ್ದೆ, ಇಲ್ಲಿಂದ ತೊಗೊಂಡು ಹೋಗಿ ಸೀಡ್ಸ್ ಹಾಕಿ ಅಲ್ಲಿ ಬಂದಿದೆ. ನಮ್ಮ ಅತ್ತೆ ಮನೆಯಲ್ಲೂ ಬಂದಿದೆ, ನನ್ನ ತಾಯಿ ಮನೆಯಲ್ಲೂ ಬಂದಿದೆ. ಜಸ್ಟ್ ಈ ಸಲನೂ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗತ್ತೆ ಅಂತ ಹೇಳಿ. ಇದೆಲ್ಲ ಹರ್ಬ್ಸ್ ಗಿಡಗಳು. ಹರ್ಬ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದ್ವು ಎಲ್ಲ ಗಿಡಗಳು. ಕ್ಲಿಯರೆನ್ಸ್ ಸೇಲ್ ಕೂಡ ಇತ್ತು. ಹಾಗೆ ಎಲ್ಲವನ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನಮಗೆ ಈಗ ಗೊತ್ತಾಯಿತು ಎಲ್ಲಿ ನಮಗೆ ಎಲ್ಲ ಒಂದು ಕಡೆ ಕಲೆಕ್ಷನ್ ಸಿಗತ್ತೆ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಖುಷಿಯಾಯಿತು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಲ್ಲಿ ಯಾರಾದರೂ ಇದ್ದರೆ, ನೀವೇನಾದರೂ ಗಾರ್ಡನಿಂಗ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮಗಿದು ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಕಲೆಕ್ಷನ್ಸಿಗೆ. ಇದೇ ಇವತ್ತಿನ ವಿಡಿಯೋ. ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮಗೆ ಸಿಗಲಿಕ್ಕೆ ಟ್ರೈ ಮಾಡ್ತೀನಿ. ಟಿಲ್ ದೇರ್ ಸ್ಟೇ ಸೇಫ್ ಆ್ಯಂಡ್ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.